ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ವಾಕ್ಯ ಸಂದೇಶವನ್ನು ದಾನ ಮಾಡಿಕೊಳ್ಳೋಣ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಂಬುತ್ತೇನೆ. ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತೇಳಿ ನಾನು ನಂಬುತ್ತಾ ಇದ್ದೇನೆ. ಆರೋಗ್ಯವಾಗಿದ್ದೀರಾ, ಸಂತೋಷವಾಗಿದ್ದೀರಾ. ದೇವರು ಒಳ್ಳೆಯವನಾಗಿದ್ದಾನೆ, ನಮ್ಮ ಮೇಲೆ ಕನಿಕರ ತೋರಿಸುವ ಆತನಾಗಿದ್ದಾನೆ. ಈ ಶ್ರಮ ದಿನಗಳಲ್ಲಿ ನೀವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರೆ ಖಂಡಿತ ನೀವು ಆಶೀರ್ವಾದ ಹೊಂದಿಕೊಳ್ತೀರಿ. ಪಶ್ಚಾತ್ತಾಪ ಪಡುವುದರಿಂದ ಆಶೀರ್ವಾದಗಳು ಬರ್ತದೆ ಮತ್ತು ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ನಾನು ಬೇಡಿಕೊಳ್ತೇನೆ. ಇವತ್ತಿನ ದೇವರ ವಾಗ್ದಾನ ಮತ್ತು ವಾಕ್ಯ ಸಂದೇಶವನ್ನ ನಾವು ದಾನ ಮಾಡಿಕೊಳ್ಳೋಣ. ದಾವಿದನು ಬರೆದ ಕೀರ್ತನೆ 103 ಮತ್ತು 8, 9 ವಚನಗಳನ್ನ ಮತ್ತು 10ನೇ ವಚನಗಳನ್ನ ನಾವು ದಾನ ಮಾಡಿಕೊಳ್ತಾ ಇದ್ದೇವೆ. 8ನೇ ವಚನವನ್ನ ದಾನ ಮಾಡೋಣ. ದಾವಿದನು ಬರೆದ ಕೀರ್ತನೆ 103, 8ನೇ ವಚನದಿಂದ 10 ವಚನಗಳವರೆಗೆ. ಯೆಹೋವನ ಅನುಕಂಪವು, ದಯವು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನಾಗಿದ್ದಾನೆ. ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕು, ದೇವರು ಅನುಕಂಪವನ್ನ ತೋರಿಸುವಂತ ದೇವರಾಗಿದ್ದಾನೆ. ನಮ್ಮ ಮೇಲೆ ಕರುಣೆ ತೋರಿಸುವಂತ ದೇವರಾಗಿದ್ದಾನೆ ಅಂತೇಳಿ ವಾಕ್ಯ ಹೇಳ್ತಾ ಇದೆ. ದಯೆಯನ್ನು ತೋರಿಸುವ ದೇವರು ಅಂತೇಳಿ ಹೇಳ್ತಾ ಇದ್ದಾನೆ. ಮತ್ತು ದೀರ್ಘ ಶಾಂತಿ ಉಳ್ಳವನು, ಪ್ರೀತಿಯುಳ್ಳವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನೇಕರು ಅಂದುಕೊಳ್ತಾರೆ ದೇವರು ನಮ್ಮ ಜೀವಿತಗಳಲ್ಲಿ ನಮ್ಮ ಮೇಲೆ ಕೋಪಗೊಳ್ಳುತ್ತಾನೆಯವನು, ನಮ್ಮ ಜೀವಿತಗಳ ಮೇಲೆ ಸಿಟ್ಟುಗೊಳ್ತಾನೆ ಎಂಬುದಾಗಿ, ಅಥವಾ ನಮ್ಮನ್ನು ಉತ್ತರ ಕೊಡುವುದಿಲ್ಲ ಎಂಬುದಾಗಿ, ಅಥವಾ ನಮಗೆ ವಿರೋಧವಾಗಿ ಮಾತನಾಡ್ತಾನೆ ಎಂಬುದಾಗಿ, ಅಥವಾ ನಮ್ಮನ್ನು ಪ್ರೀತಿಸಲ್ಲ ಅಂತೆಲ್ಲ ಅಂದುಕೊಳ್ತಾರೆ. ಆದರೆ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. ಆತನು ತಾನು ಪ್ರೀತಿಸಿದಂತ ಮಕ್ಕಳ ಮೇಲೆ ಯಾವಾಗಲೂ ಕರುಣೆ ತೋರಿಸುವನಾಗಿದ್ದಾನೆ. ತಿಳಿದು ತಪ್ಪುಗಳನ್ನು ಮಾಡಿದರು, ತಿಳಿಯಲಾರದೆ ಬಲಹೀನರಾದರುನು, ಪರೀಕ್ಷೆಗಳಲ್ಲಿ ಒಳಗಾದರುನು, ಅಥವಾ ಪ್ರಾರ್ಥನೆ ಮಾಡಿದರೂ ಪ್ರಾರ್ಥನೆ ಮಾಡಲಾರದಿದ್ದರು ದೇವರ ಪ್ರೀತಿ, ದಯೆ, ಕರುಣೆ ನಮ್ಮನ್ನು ಬಿಟ್ಟು ಹೋಗೋದು ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಟುಕೊಡ್ರಿ. ದೇವರು ನಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದಲೇ ನಾವು ಬದುಕ್ತಾ ಇದ್ದೇವೆ. ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇರೋದ್ರಿಂದಲೇ ಅನೇಕ ಆಶೀರ್ವಾದಗಳನ್ನು ನೋಡ್ತಾ ಇದೀವಿ. ಅನೇಕರು ಅಂದುಕೊಳ್ತಾರೆ ನಾವು ಚೆನ್ನಾಗಿದ್ದೇವೆ ಅಂದ್ರೆ ನಮ್ಮ ಬಲದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿಯಿಂದ, ನಾವು ಹಾಕಿರುವಂತಹ ಹಣದಿಂದ ಅಂತೇಳಿ ಅಂದುಕೊಳ್ತಾರೆ. ಇಲ್ಲ ಇಲ್ಲ, ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರ ಕೃಪೆ ಬೇಕು. ಪ್ರತಿಯೊಂದು ವಿಷಯಗಳಲ್ಲಿ ದೇವರ ಸಹಾಯ ಬೇಕು. ಪ್ರತಿಯೊಂದು ವಿಷಯಗಳಲ್ಲಿ ದೇವರ ಕೃಪೆ ಇಲ್ಲ ಅಂದ್ರೆ ನಾವು ಬದುಕುವುದು ಅಸಾಧ್ಯ. ಆತನು ಕರುಣೆ ತೋರಿಸ್ತಾ ಇದ್ದಾನೆ. ಇವತ್ತು ಭಾರತ ದೇಶದಲ್ಲಿರುವಂತಹ ಪ್ರತಿ ಮಕ್ಕಳ ಮೇಲೆ ದೇವರ ಕರುಣೆ ಇದೆ, ಆತನ ದಯೆ ಇದೆ, ಆತನ ಪ್ರೀತಿ ಇದೆ, ಆತನ ದೀರ್ಘ ಶಾಂತಿಯಿಂದ ಎದುರು ನೋಡ್ತಾ ಇದ್ದಾನೆ. ಈಗಲಾದ್ರೂ ನನ್ನ ಕಡೆಗೆ ಮಗಳು ತಿರುಗ್ತಾಳೆ, ಈಗಲಾದ್ರೂ ಮಗನು ನನ್ನ ಕಡೆಗೆ ತಿರುಗ್ತಾನೆ, ಪ್ರಾರ್ಥನೆ ಮಾಡುತ್ತಾನೆ, ದೇವರ ವಾಕ್ಯಗಳ ಪ್ರಕಾರ, ಒಡಂಬಡಿಕೆ ಪ್ರಕಾರ ಜೀವನ ಮಾಡುತ್ತಾನೆ. ಆತನ ಆಶೀರ್ವಾದಕ್ಕಾಗಿ ನನ್ನನ್ನು ತಂದೆ, ಅಪ್ಪ ಅಂತೇಳಿ ಕರಿತಾನೆ ಎಂಬುದಾಗಿ ದೇವರು ಕಾಯ್ತಾ ಇರ್ತಾನೆ ಅನ್ನೋದನ್ನ ಮರಿಬೇಡ್ರಿ. ಇವತ್ತು ವಾಕ್ಯದಲ್ಲಿ ಬರೆಯಲ್ಪಟ್ಟಾಗ ಆತನ ಹೇಳ್ತಾನೆ, ನಿನ್ನ ಮೇಲೆ ನನಗೆ ಅನುಕಂಪ ಇದೆ, ದಯೆ ಇದೆ, ಕರುಣೆ ಇದೆ. ನೀನು ಸೋತು ಹೋಗುವುದು ನನಗೆ ಇಷ್ಟವಿಲ್ಲ, ಸಾಲದಲ್ಲಿ ಇರುವುದು ಇಷ್ಟವಿಲ್ಲ, ಕಣ್ಣೀರಲ್ಲಿ ಇರುವುದು ಇಷ್ಟವಿಲ್ಲ, ಗರ್ಭಫಲ ಇರಲಾರದೆ ಇರುವಂತದ್ದು ನನಗೆ ಇಷ್ಟವಿಲ್ಲ. ನೀನು ನನ್ನ ಕಡೆಗೆ ತಿರುಗುವುದಾದ್ರೆ ನಿನ್ನ ಜೀವನದಲ್ಲಿ ಆಸ್ತಿ ಐಶ್ವರ್ಯಗಳನ್ನ, ಉದ್ಯೋಗಗಳನ್ನ ಮತ್ತು ನಿನ್ನ ಮನೆಯ ಸಮಸ್ಯೆಗಳನ್ನ ನಾನು ನೀಗಿಸ್ತೇನೆ ಮಗಳೇ, ಮಗನೇ ಅಂತೇಳಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. 9ನೇ ವಚನದಲ್ಲಿ ದೇವರು ಹೇಳ್ತಾನೆ, ಆತನು ಯಾವಾಗಲೂ ದೂರು ಆರೋಪಿಸುವವನಲ್ಲ, ಎಂದಿಗೂ ಕೋಪಿಸಿಕೊಳ್ಳುವವನಲ್ಲ. ನಮ್ಮ ವಿಷಯದಲ್ಲಿ ದೇವರಿಗೆ ಕೋಪವಿಲ್ಲ ಅಂತೆ. ಯಾವಾಗಲೂ ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ ಅಂತೇಳಿ ದೇವರು ಹೇಳೋದಿಲ್ಲ. ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಜಗಳಗಳಲ್ಲಿ ಹೇಳ್ತಾರೆ, ನೀನ್ ಸರಿ ಇಲ್ಲ, ನಾನ್ ಸರಿ ಇಲ್ಲ ಅಂತೇಳಿ ಹೇಳ್ತಾರೆ. ತಂದೆ ತಾಯಿಗಳು ಹೇಳ್ತಾರೆ, ನೀನ್ ಸರಿ ಇಲ್ಲ ಅಂತೇಳಿ ಹೇಳ್ತಾರೆ. ಅತ್ತೆ ಮಾವಂದ್ರು ಹೇಳ್ತಾರೆ ಸೊಸೆಗೆ, ನೀನ್ ಸರಿ ಇಲ್ಲ ಅಂತೇಳಿ. ಅನೇಕ ಜನರು ಸರಿ ಇಲ್ಲ ಅನ್ನುವಂಥ ಪದಗಳನ್ನ ಜಾಸ್ತಿಯಾಗಿ ವಾಡ್ತಾರೆ. ನೀನ್ ತಪ್ಪು ಮಾಡಿದೆ ಅಂತೇಳಿ ಮನುಷ್ಯರು ವಾಡ್ತಾರೇನು. ದೇವರು ಎಂದೂ ಕೂಡ ನಮ್ಮ ಮೇಲೆ ತಪ್ಪು ಹೊರಿಸಲಿಲ್ಲ, ಎಂದೂ ಕೂಡ ನಮ್ಮ ಮೇಲೆ ಕೋಪಗೊಳ್ಳಲಿಲ್ಲ, ಎಂದೂ ಕೂಡ ನಮ್ಮ ಮೇಲೆ ಆತನು ಸಿಟ್ಟುಗೊಳ್ಳಲಿಲ್ಲ ಅಂತ. ಯಾಕಂದ್ರೆ ಹೆಸರಿಡಿದು ಕರೆದಂತ ನಿನ್ನ ಮಗಳಂತೇಳಿ ಸ್ವೀಕಾರ ಮಾಡಿದಂತ ದೇವರು ಹೇಳ್ತಾನೆ, ನಾನು ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ. ನಿನ್ನ ಪಾಪಗಳನ್ನು ನಾನು ಲೆಕ್ಕಿಸುವುದಿಲ್ಲ, ನಿನ್ನ ಬಲಹೀನತೆಗಳನ್ನು ನಾನು ಲೆಕ್ಕಿಸುವುದಿಲ್ಲ, ನಿನ್ನಲ್ಲಿರುವಂತಹ ವಿಷಯಗಳನ್ನು ನಾನು ಲೆಕ್ಕಿಸುವುದಿಲ್ಲ. ನಾನು ಲೆಕ್ಕಿಸುವುದು ಒಂದೇ, ನೀನು ಯಾವಾಗ ನನ್ನನ್ನು ಕೂಗುತ್ತೆ ಎಂಬುದಾಗಿ, ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ, ಯಾವಾಗ ನಿನ್ನ ಹೃದಯವನ್ನು ನನ್ನ ಪರಿಶುದ್ಧವಾದ ಆಲಯವಾಗಿ ಮಾರ್ಪಡಿಸ್ತೀವಿ ಎಂಬುದಾಗಿ, ಯಾವಾಗ ನಿನ್ನ ಮನೆ ಒಳಗಡೆ ನನಗೆ ಆಹ್ವಾನವನ್ನು ಕೊಡ್ತೀವಿ ಎಂಬುದಾಗಿ, ಯಾವಾಗ ನಿನ್ನ ಮನೆ ಎಲ್ಲವೂ ಕಲಿತು ಕೊರನೇಲಿನ ಮನೆಯಂತೆ ಸ್ತುತಿ ಪ್ರಾರ್ಥನೆಗಳನ್ನು ನಿತ್ಯವೂ ಮಾಡ್ತೀರಿ ಎಂಬುದಾಗಿ ದೇವರು ಕೇಳುವಂತವನಾಗಿದ್ದಾನೆ ಮತ್ತು ಆಶಿಸುವಂತವನಾಗಿದ್ದಾನೆ. ಹೊರತು ನಿನ್ನ ಮೇಲೆ ದೇವರಿಗೆ ಕೋಪ ಇಲ್ಲ, ನಿನ್ನ ಮೇಲೆ ದೇವರಿಗೆ ಸಿಟ್ಟು ಇಲ್ಲ, ನಿನ್ನ ಮೇಲೆ ದೇವರಿಗೆ ಅಸೂಯೆ ಇಲ್ಲ, ನಿನ್ನ ಮೇಲೆ ತಪ್ಪನ್ನು ಕೂಡ ಹೊರಿಸುವುದಿಲ್ಲ. ನಾವೇ ಮನುಷ್ಯರಾದವರು, ನಮಗೆ ಅನ್ಯಾಯ ಮಾಡಿದ್ದಾನೆ ದೇವರು, ನಮ್ಮ ಪ್ರಾರ್ಥನೆ ಕೇಳಲಿಲ್ಲ, ನಾವು ಮಂದಿರಕ್ಕೆ ಹೋದ್ರು ನಷ್ಟ ಅಂತೇಳಿ ನಾವು ಬೈತಾ ಇದ್ದೇವೆ ಅನ್ನೋ ದೇವರನ್ನ. ಆದರೆ ದೇವರು ಎಂದಿಗೂ ಕೂಡ ತಂದೆಯ ಸ್ಥಾನದಲ್ಲಿರುವಂತವನು, ನಮ್ಮನ್ನು ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ 100,000 ಪಟ್ಟು ಪ್ರೀತಿಯನ್ನು ಮಾಡುತ್ತಾ ಇದ್ದಾನೆ ಅನ್ನೋದನ್ನ ಮರಿಬೇಡ್ರಿ ಎಂಬುದಾಗಿ ಹೇಳ್ತೇನೆ. 10ನೇ ವಚನದಲ್ಲಿ ಹೇಳ್ತೇನೆ, ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮೊಂದಿಗೆ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳ ಪ್ರಕಾರ ನಮ್ಮನ್ನು ದಂಡಿಸಲಿಲ್ಲ ಅಂತೇಳಿ ದೇವರು ವಾಕ್ಯ ಹೇಳ್ತದೆ. ಒಂದು ವೇಳೆ ನಮ್ಮ ಪಾಪಗಳನ್ನು ಆತನ ಲೆಕ್ಕಕ್ಕೆ ತೆಗೆದುಕೊಂಡಿದ್ರೆ, ಒಂದು ವೇಳೆ ನಮ್ಮ ಪಾಪಗಳ ಪ್ರಕಾರ ನಮ್ಮನ್ನು ದಂಡನೆ ಮಾಡ್ಬೇಕಂತ ಅಂದುಕೊಂಡಿದ್ರೆ, ಈ ಭೂಮಿ ಮೇಲೆ ಯಾರು ಕೂಡ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತೆ. ಆದ್ರೆ ಅದನ್ನ ಯಾವುದನ್ನು ಕೂಡ ಆತನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾಕೆ ಪಾಸ್ಟ್ರೆ ಪಾಪಗಳನ್ನು ದೇವರ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂದ್ರೆ, 2 ವಿಧವಾಗಿ. ತಿಳಿಯಲಾರದೆ ಮಾಡಿರುವಂತಹ ಪಾಪಗಳನ್ನ ಆತನ ಕಲ್ವಾರಿ ರಕ್ತದಲ್ಲಿ ಶಿಲುಬೆಯಲ್ಲಿ ಮರಣ ಹೊಂದಿಕೊಂಡು
ಆತನ ರಕ್ತದಿಂದ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಸತ್ತು ಮೂಲದಿಂದ ಎಬ್ಬಿಸಲ್ಪಟ್ಟಾಗ ನಾವೆಲ್ಲರೂ ಪರಿಶುದ್ಧರಾಗಿದ್ದೇವೆ ಅನ್ನೋದನ್ನ ಮರಿಬೇಡ್ರಿ. ಎರಡನೇದು, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಈ ದಿನ ನಿತ್ಯ ರಕ್ಷಣೆಯನ್ನು ಪಡೆದುಕೊಂಡು ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ರಕ್ಷಣೆಯನ್ನು ನೀರಿನಲ್ಲಿ ತೆಗೆದುಕೊಂಡಂತ ನಿಮ್ಮೆಲ್ಲರಿಗೆ ಮತ್ತು ಕಡೆಯ ದಿನಗಳವರೆಗೂ ಪ್ರಮಾಣ ಮಾಡಿ ನಾನು ಕರ್ತನ ದೇಹದಲ್ಲಿ, ಶರೀರದಲ್ಲಿ ಮತ್ತು ಆತನ ರಕ್ತದಲ್ಲಿ ಪಾಲುಭಾಗಿಸ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ ನಿಮ್ಮೆಲ್ಲರಿಗೆ ಈಗ ಮಾಡ್ತಾ ಇರುವಂತಹ ಪಾಪಗಳನ್ನು ಕೂಡ ಆತನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾಕೆ ಗೊತ್ತಾ? ಒಂದು ಕಾಲದಲ್ಲಿ ತಿಳಿಯಲಾರದೆ ಪಾಪಗಳನ್ನ ಮಾಡಿದ್ರಿ. ಇವತ್ತು ವಾಕ್ಯಗಳು ತಿಳಿದು ಪಾಪಗಳನ್ನ ಮಾಡ್ತಾ ಇದ್ರು ಕೂಡ, ವಾಕ್ಯಗಳನ್ನು ತಿಳಿದು ನೀನು ಏನೇ ಅಪಕಾರಗಳನ್ನು ದೇವರ ವಿರೋಧವಾಗಿ ನೀನು ಮಾಡ್ತಾ ಇದ್ರು ಕೂಡ ಮೌನವಾಗಿದ್ದಾನೆ ಹೊರತು ನಿನ್ನನ್ನು ದಂಡಿಸಲಿಲ್ಲ, ನಿನಗೆ ತೀರ್ಪು ಮಾಡಲಿಲ್ಲ, ನಿನ್ನನ್ನು ಏನು ಕೂಡ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಕೊನೆಯ ಗಳಿಗೆ ತನಕ ಕಾಯ್ತಾ ಇರ್ತಾನೆ. ಎರಡನೇ ಬರುವಣಿಗೆ ತನಕ ಹೊರಗೆ ನಿನ್ನ ಮನಸ್ಸು ಮಾರ್ತದೇನೋ, ಪಶ್ಚಾತ್ತಾಪ ಪಡ್ತೇನೋ, ತಪ್ಪಿ ಹೋದ ಮಗನು ಯಾವ ರೀತಿಯಲ್ಲಿ ಹಿಂತಿರುಗಿ ಮನೆಗೆ ಬಂದನೋ ಆ ರೀತಿಯಲ್ಲಿ ತಪ್ಪಿ ಹೋದಂತ ಕುರಿಮರಿಯನ್ನು ದೇವರು ಹುಡುಕಿದ ಹಾಗೆ ಇವತ್ತು ನಿನ್ನನ್ನು ಹುಡುಕುತ್ತಾ ಇದ್ದಾನೆ, ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನೀನು ದೇವರ ಕಡೆಗೆ ತಿರುಗು. ಲೋಕದಲ್ಲಿ ಹಣ ಶಾಶ್ವತವಲ್ಲ, ಬಂಗಾರ ಶಾಶ್ವತವಲ್ಲ, ಬೆಳ್ಳಿ ಶಾಶ್ವತವಲ್ಲ, ಐಶ್ವರ್ಯಗಳು ಶಾಶ್ವತವಲ್ಲ. ನೀನು ಬದುಕುವುದು ಕೂಡ ಇಲ್ಲಿ ಶಾಶ್ವತವಾದದ್ದಲ್ಲ. ನಿತ್ಯವಾದ ಜೀವ, ನಿತ್ಯವಾದ ಕೃಪೆ, ನಿತ್ಯವಾದ ಸ್ವರ್ಗ ರಾಜ್ಯ, ನಿತ್ಯವಾದ ಪರಲೋಕದಲ್ಲಿದೆ ಅನ್ನೋದನ್ನ ನೀನು ಗ್ರಹಿಸಿಕೊಳ್ತೀಯ ಅಂತೇಳಿ ದೇವರು ಆಸೆ ಪಡ್ತಾ ಇದ್ದಾನೆ. ನಿನಗಾಗಿ ಎದುರು ನೋಡ್ತಾ ಇದ್ದಾನೆ. ಪ್ರತಿ ದಿನ ಬೆಳಿಗ್ಗೆ ನೀನು ಹಾಸಿಗೆಯಿಂದ ಎದ್ದೇಳುವಾಗ್ಲಿಂದ ಹಿಡಿದು ಮತ್ತೆ ಮಲಗುವ ತನಕ ನಿನ್ನಿಂದನೇ ದೇವರು ಜೊತೆಯಲ್ಲೇ ಬರ್ತಾ ಇದ್ದಾನೆ. ಒಂದು ಕ್ಷಣ ಎಸಪ್ಪ ಅಂತೇಳಿ ಮನಸಾರೆ ಮನ ಮೆಚ್ಚಿದ ದೇವರಿಗೆ ಪಶ್ಚಾತ್ತಾಪ ಪಟ್ಟು ನನ್ನನ್ನು ಕ್ಷಮಿಸು ದೇವರೇ, ನೀನ್ ಇಲ್ಲಾಂದ್ರೆ ನಾನು ಇಲ್ಲ ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆ ನೀನು ಮಾಡೋದಾದ್ರೆ ನಿನೇವದ 1,20,000 ಜನರಿಗೆ ಕರುಣೆ ತೋರಿಸಿದ ದೇವರು ನಿನ್ನಗೆ ಕರುಣೆ ತೋರಿಸ್ತಾನೆ. ನಿನ್ನ ಮನೆಯಲ್ಲಿರುವಂತಹ ಶಾಪಗಳು, ಬಂಡುತನ, ಸಮಸ್ಯೆಗಳು, ದುಃಖಗಳು, ಹೋರಾಟ, ಜಗಳ, ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಎಲ್ಲವುಗಳನ್ನ ಆಶೀರ್ವಾದ ಮಾಡಿ ಮತ್ತೆ ಉನ್ನತವಾದ ಶಿಖರಕ್ಕೆ ಇಡ್ತಾನೆ. ನೀನ್ ದೇವರ ಕಡೆಗೆ ತಿರುಗಿದ್ರೆ ದೇವರು ನಿಮ್ಮ ಮನೆ ಕಡೆಗೆ ತಿರುಗುತ್ತಾನೆ. ದೇವರ ಕಡೆಗೆ ತಿರುಗಿದ್ರೆ ನಿಮ್ಮ ಹೊಲದಲ್ಲಿ, ನಿಮ್ಮ ಬಿಸಿನೆಸ್ ವ್ಯಾಪಾರಗಳಲ್ಲಿ ಕೂಡ ಆಶೀರ್ವಾದ ಮಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ. ಆಶೀರ್ವಾದ ಮಾಡುತ್ತಂದೆ, ಅದ್ಭುತಗಳನ್ನು ಆಶ್ಚರ್ಯದ ಕಾರ್ಯಗಳನ್ನು ಮಾಡುತ್ತಂದೆ. ಆಮೆನ್, ಆಮೆನ್.